ಎಚ್.ವೈ. ಮೇಟಿಯವರು 12:30 ಗಂಟೆನಲ್ಲಿ ಇವತ್ತು ನಿಧನರಾಗಿದ್ದಾರೆ. ನಾನು ಯಾವತ್ತೋ ವ್ಯವಹಾರನ 3 ದಿನಗಳ ಹಿಂದೆ ಭೇಟಿ ಮಾಡಿದ್ದೆ. ಆಗ ಆಕ್ಸಿಜನ್ ತಗೊಳ್ತಕ್ಕಂಥ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಬಟ್ ಡಾಕ್ಟರ್ ಜೊತೆ ಮಾತಾಡದೆ ಡಾಕ್ಟರು ಏನಾಗಲ್ಲ, ರಿಕವರ್ ಆಗ್ತಾರೆ. ಅವರು ಬಂದಾಗ ಬಹಳ ತೊಂದರೆ ಇತ್ತು, ಈಗ ತೊಂದರೆ ಎಲ್ಲ ನಿವಾರಣೆ ಆಗ್ತಾ ಇದೆ ಅಂತ ಹೇಳಿದ ಮೇಲೆ ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಒಬ್ಬ ಅತ್ಯಂತ ನಿಷ್ಠಾವಂತ ಮತ್ತೆ ನನಗೆ ಬಹಳ ಆಪ್ತನಾಗಿದ್ದಂತ ಮಾಜಿ ಮಂತ್ರಿಯಾಗಿದ್ದಂಥವ್ರು, ಅರಣ್ಯ ಮಂತ್ರಿ ಆಗಿದ್ದರು. ಆಮೇಲೆ ಒಮ್ಮೆ ಸಂಸದ ಸದಸ್ಯರಾಗಿ ಕೂಡ ಇದ್ದರು. ನಾನು 96ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಮೇಟಿ ನೀನು ಬಾಗಲಕೋಟೆಯಲ್ಲಿ ನಿಂತ್ಕೋಬೇಕು ಅಂತಂದಾಗ ಮಂತ್ರಿ ಕೆಲಸ ಬಿಡ್ಬಿಟ್ಟು ನಿಂತ್ಕೊಂಡು ಅಷ್ಟರ ಮಟ್ಟಿಗೆ ಬಹಳ ನಿಯತ್ತಾದಂತ ಮನುಷ್ಯ. ಜೊತೆಗೆ ನನಗೆ ಬಹಳ ಲಾಯಲ್, 100% ಲಾಯಲ್ ಆಗಿದ್ದಂತ ವ್ಯಕ್ತಿ. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ 4 ಜನ ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಮೂಲತಃ ವ್ಯವಸಾಯಗಾರ, ಆಮೇಲೆ ನನ್ನ ರಾಜಕೀಯ ಮಾಡ್ತಾ ಇದ್ರು. ನಾನು 86 ಪ್ರಯತ್ನ ಮಾಡಿದ್ವಿ. 83 ಟಿಕೆಟ್ 89 ಅಲ್ಲ, 86 ಪ್ರಯತ್ನ ಮಾಡಿಲ್ಲ, ಆಗಲಿಲ್ಲ. 89 ಆ ಭಾಗದಲ್ಲಿ ಗುಳೇರ್ಗುಡ್ಡದಿಂದ MLA ಆಗಿದ್ರು. ಗುಳೇರ್ಗುಡ್ಡ ಈಗಿಲ್ಲ, ಅದು ಕಾನ್ಸ್ಟಿಟ್ಯೂನ್ಸಿ ಈಗ ಬಾದಾಮಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಬಾದಾಮಿ ವಿಧಾನಸಭಾ ಕ್ಷೇತ್ರದ ಸೇರೋಗಿದೆ. ಅಲ್ಲಿ 2 ಸಾರಿ MLA ಆಗಿದ್ರು, 3 ಸಾರಿ MLA ಆಗಿದ್ರು. ಆಮೇಲೆ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನಲ್ಲಿ ಪಾಪ ಹಿಂದಿ ಕಲೀಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ರು. ಸ್ವಲ್ಪ ಕಲ್ತಿದ್ರು ನಾನು ಕಾಣಿಸ್ತೇನೆ. ಎಚ್.ವೈ. ಮೇಟಿಯವರು ನನಗೆ ಬಹಳ ಲಾಯಲ್ ಆಗಿದ್ದಂತ ಒಬ್ಬ ರಾಜಕಾರಣಿ. ನನಗಿಂತ 1 ವರ್ಷ ದೊಡ್ಡವರು. ಈಗ 80 ವರ್ಷ ಆಗಿದೆ ಅವರಿಗೆ. ನನಗೆ 79 ನಡೀತಾ ಇದೆ. ಬಟ್ ಅವ್ರಿಗೆ ಒಂದ್ಸಾರಿ 85ರಲ್ಲಿ ಪ್ರಯತ್ನ ಮಾಡಿದ್ದೆ ಟಿಕೆಟ್ ಕೊಡ್ಸಕ್ಕೆ. ಅವ್ರಿಗೆ ಆಗ ಸಿಗ್ಲಿಲ್ಲ, 89ರಲ್ಲಿ ಸಿಕ್ಕಿತ್ತು. ಆಮೇಲೆ ಶಾಸಕರಾದ್ರು ಅಲ್ಲಿ ಗುಳೇರ್ಗುಡ್ಡದಿಂದ. ಬಟ್ ಬಹಳ ಒಳ್ಳೆ ನಡತೆ ಇದ್ದಂತ ವ್ಯಕ್ತಿ, ಜನಪರವಾದಂತ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು. ನಾನು ಮಂತ್ರಿ ಮಾಡದೆ ಹೋಗ್ಲಿ, ಅವರು ಬಹಳ ನಿಷ್ಠೆಯಿಂದ ಪಕ್ಷಕ್ಕೆ ದುಡಿತಕ್ಕಂಥ ಕೆಲಸ. ಸೊ ಒಮ್ಮೆ ಮಂತ್ರಿಯಾಗಿದ್ರು, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ರು, ಆಮೇಲೆ ಈ ಬಾರಿ ಶಾಸಕರಾಗಿದ್ರು. ಅದು ಬಹಳ ಸುಲಭದ ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ಮೇಟಿಯವರು ಆ ಕ್ಷೇತ್ರದಿಂದ, ಬಾಗಲಕೋಟೆ ಕ್ಷೇತ್ರದಿಂದ
ಗೆಲ್ಲೋದು ಅಂತಂದ್ರೆ ಅವರ ಜನಪ್ರಿಯತೆಯಿಂದ ಗೆದ್ದಿದ್ದೆ, ಜನಗಳ ಜೊತೆ ಅವರ ಒಡನಾಟ ಅವರಿಂದ ಗೆದ್ದಿದ್ರು. ಸೊ ಅಂತೇವರು ಇವತ್ತು ನಮ್ಮನ್ನ ಗೆಲ್ಲಿದ್ದಾರೆ. ಇದು ವೈಯಕ್ತಿಕವಾಗಿ ನಷ್ಟ ಕೂಡ ನನಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ. ಅವ್ರ ಸಾವನ್ನು ದುಃಖಪಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ ಅವ್ರ ಸಾವು ದುಃಖಪಡಿಸ್ತಕ್ಕಂಥ ಶಕ್ತಿ ಕೊಡಲಿ ಹೇಳಿ ಹಾರೈಸ್ತೇನೆ. ಆಸ್ಪತ್ರೆಗೂ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರೆ ಈಗ ಮೂರು ದಿನಗಳ ಹಿಂದೆ ನಾನು ಮೈಸೂರಿಗೆ ಹೋಗಕ್ಕೆ ಮುಂಚಿತವಾಗಿ ನಿನ್ನೆ ಮೈಸೂರಿಗೆ ಹೋದೆ. ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಭೇಟಿ ಮಾಡಿದ್ದೆ. ಭೇಟಿ ಮಾಡಿದಾಗ ಚೆನ್ನಾಗೇ ಮಾತಾಡಿದ್ರು. ಡಾಕ್ಟರ್ ಜೊತೆಲೂ ಕೂಡ ನಾನು ಮಾತಾಡಿದೆ. ಡಾಕ್ಟರ್ ರಿಕವರ್ ಆಗ್ತಾರೆ ಅಂತ ಎಲ್ಲ ಹೇಳಿದ್ರು. ಸೊ ನಾನು ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮವರ ಒಡನಾಟ ಎಷ್ಟು ವರ್ಷ? ಸುಮಾರು 83ರಿಂದ ನಾನು MLA ಆಗ್ತಾ ಇದ್ದೆ. ಯಾವಾಗ ತಗೊಂಡೋಗ್ತಾರೆ ಮಾಹಿತಿ? ಇವತ್ತು ಮೇಟಿಯವರ ಮಗಳು ಅವ್ರ ಮನೆ ಇದೆ RT ನಗರದಲ್ಲಿ. ಅಲ್ಲಿ ಸಾಯಂಕಾಲದವರೆಗೆ ಅಲ್ಲಿ ಇರಿಸಿದ್ದು, ಮತ್ತೆ ಸಾಯಂಕಾಲದ ಮೇಲೆ ಆಂಬುಲೆನ್ಸ್ ನಲ್ಲಿ ಬಾಗಲಕೋಟೆಗೆ ಹೋಗ್ತಾರೆ. ನಾಳೆ 2 ಗಂಟೆಗೆ ಕ್ರಿಮೇಷನ್ ಆಗುತ್ತೆ. ಹೌದು, ಸರ್ಕಾರಿ ಗೌರವ ಕೊಡ್ತೀವಿ. ನಾನು ಹೋಗ್ತೀನಿ, ನಾಳೆ ಹೋಗ್ತೀನಿ.